ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸಂಗಮೇಶ್ ಶುಗರ್ ಸಿಡಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮತ್ತೊಂದು ಹೊಸ ವಿಡಿಯೋನ ಆರಂಭಿಸ್ತಾ ಇದ್ದೇನೆ. ಅಂದ್ರೆ ಪ್ರತಿದಿನನೂ ಕೂಡ ಒಂದೊಂದು ಹೊಸ ವಿಷಯದ ಮೇಲೆ ವಿಡಿಯೋ ಮಾಡೋದ್ರಿಂದ ಹೊಸ ವಿಡಿಯೋ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ಏನಪ್ಪಾ ಪ್ರತಿ ಸಲ ಹೊಸ ವಿಡಿಯೋ ಅಂತ ಹೇಳಿ. ಸೊ ಪ್ರತಿಯೊಂದು ಬಾರಿನೂ ಮತ್ತೊಂದು ಬೇರೆ ಬೇರೆ ವಿಷಯದ ಮೇಲೆ ವಿಡಿಯೋಗಳನ್ನು ಮಾಡೋದ್ರಿಂದ ಹಾಗಾಗಿ ಹೊಸ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಪದವನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಬಂಧುಗಳು, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇದು ಹೊಸ ಯೂಟ್ಯೂಬರಿಗಾಗಿ ಏನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿರ್ತಾರೆ. ಸೊ ಅವರು ಏನಾಗಿ ಯೋಚನೆ ಇರ್ತದಪ್ಪ ಅಂತಂದ್ರೆ, ಈ ಯೂಟ್ಯೂಬ್ ಅಲ್ಲಿ ಲೋಗೋ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಚಿಂತೆ ಇರ್ತೈತಿ. ಸೊ ಸ್ಟಾರ್ಟಿಂಗ್ ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬೇರೆ ಬೇರೆ ವಿಡಿಯೋಗಳನ್ನ ಬೇರೆ ಬೇರೆ ಯೂಟ್ಯೂಬರ್ಸ್ ಅನ್ನು ನೋಡ್ತಾ ಇದ್ದಾಗ ಸೈಡ್ ಅಲ್ಲಿ ಒಂದು ಲೋಗೋ ಇರ್ತಾ ಇತ್ತು. ಸೊ ಈ ಲೋಗೋ ಏನು ಹೆಂಗೆ ಕ್ರಿಯೇಟ್ ಮಾಡ್ಬೇಕಂತ ನಾನು ವಿಚಾರ ಮಾಡ್ತಾ ಇದ್ದೆ. ಜೊತೆಗೆ ನಾನೇನ್ ಮಾಡ್ತಾ ಇದ್ದೆಪ್ಪ, ಬೇರೆ ಯಾರ ಕಡೆ ಯಾರಾದ್ರು ಹಣವನ್ನ ಕೊಟ್ಟ ಲೋಗೋ ಮಾಡಿಸ್ಬೇಕು ಅನ್ನೋ ವಿಚಾರ ನನ್ನ ಕಡೆ ಇತ್ತು. ಸೊ ಆಮೇಲೆ ನಾನೇನು ವಿಚಾರ ಮಾಡಿದೆ, ಎಲ್ಲರೂ ಹೆಂಗೆ ಕ್ರಿಯೇಟ್ ಮಾಡಿರ್ತಾರೆ ಅಂತೇಳಿ ಯೂಟ್ಯೂಬ್ ಅಲ್ಲಿ ಸರ್ಚ್ ನೋಡಿದಾಗ ಹೌ ಟು ಕ್ರಿಯೇಟ್ ಲೋಗೋ ಇನ್ ಯೂಟ್ಯೂಬ್ ಚಾನಲ್ ಅಂತ ಹಿಂಗೆ ಎಲ್ಲ ಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಯ್ತು. ಸೊ ಯೂಟ್ಯೂಬ್ ನೋಡಿ ಕಿಶನ್ ನಾನು ಲೋಗೋ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡು ನನ್ನದೇ ಆದಂತ ಚಾನಲ್ಗೆ ಸಂಗಮೇಶ್ ಶುಗರ್ ಸಿಡಿಯನ್ ಅನ್ನೋದು ಒಂದು ಲೋಗೋವನ್ನು ಕ್ರಿಯೇಟ್ ಮಾಡಿಕೊಂಡು ಈಗ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಹೊಸ ಯೂಟ್ಯೂಬರ್ ಆಗಿದ್ರೆ, ಹೊಸ ಯೂಟ್ಯೂಬ್ ಚಾನಲ್ ಏನಾರು ಆರಂಭಿಸಿದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿಯಾಗಿ ನೀವು ಲೋಗೋ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕುರಿತು ಒಂದು ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ನಾನೇ ನನ್ನ ಯೂಟ್ಯೂಬ್ಗೆ ಲೋಗೋವನ್ನ ಯಾವ ರೀತಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದನ್ನು ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಯಾಕಂತಂದ್ರೆ ಇದು ನೋಡೋದ್ರಿಂದ ನೀವು ಕೂಡ ನಿಮ್ಮ ಯೂಟ್ಯೂಬ್ಗೆ ಈ ತರ ಒಂದು ಲೋಗೋ ಅನ್ನು ಕ್ರಿಯೇಟ್ ಮಾಡ್ಕೋಬಹುದು. ಈ ತರ ಲೋಗೋ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಒಂದು ಆಕರ್ಷಕವಾಗಿ ಕಾಣುತ್ತೆ. ಸೈಡ್ ಅಲ್ಲಿ ಒಂದು ಲೋಗೋ ಇರೋದ್ರಿಂದ ಇಂಪ್ರೆಸ್ ಆಗುತ್ತೆ. ಸೊ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬನ್ನಿ ಮತ್ತೆ ತಡ ಮಾಡುವ. ಈಗ ನಾನು ಲೋಗೋ ಹೆಂಗೆ ಕ್ರಿಯೇಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹಂತ ಹಂತವಾಗಿ ನಾನು ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಕೊತಾ ಹೋಗ್ರಿ. ಸ್ನೇಹಿತರೆ ಬನ್ನಿ, ಈಗ ನಾನು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಪಿಕ್ಸೆಲ್ ಲ್ಯಾಬ್ ಅನ್ನೋದೊಂದು ಅಪ್ಲಿಕೇಶನ್ ಅನ್ನು ತಗೊಂಡು ಅದರಲ್ಲಿ ಯಾವ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಲೋಗೋವನ್ನು ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಮೊದಲಿಗೆ ಅದನ್ನು ಓಪನ್ ಮಾಡಿದ ತಕ್ಷಣ ಫಸ್ಟ್ ಹೋಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಸೈಜ್ ಅನ್ನ ಮಾಡ್ಕೋಬೇಕು. ಸೈಜ್ ಅನ್ನ ಮಾಡ್ಕೊಂಡ್ಮೇಲೆ ಕಸ್ಟಮ್ಸ್ ಅಂತ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಈ ತರ ಒಂದು ಸೇಪ್ ಅನ್ನು ತಗೋಬೇಕಾಗುತ್ತೆ. ಸೇಪ್ ಅನ್ನು ತಗೊಂಡ ನಂತರ ಅದರಲ್ಲಿ ಏನ್ ಕಾಪಿ ಟು ಮಾಡಿ ಡಬಲ್ ಮಾಡಬೇಕು. ಸೊ ಡಬಲ್ ಸೇಪ್ ಮಾಡಿದಾದ್ಮೇಲೆ ಅದನ್ನ ಸೆಲೆಕ್ಟ್ ಮಾಡಿ ಕಲರ್ ಅನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ ಕೊಟ್ಕೋಬಹುದು. ಇಲ್ಲಿ ನಾನು ಬ್ಲಾಕ್ ಅಂತ ಕೊಡ್ತಾ ಇದ್ದೀನಿ ಕೆಳಗಡೆ, ನಂತರ ಮೇಲ್ಗಡೆ ವೈಟ್ ಇರ್ತೈತಿ. ಸೊ ಅದನ್ನೇ ಕಾಪಿ ಮಾಡಿ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಸೇಡ್ ಸೇಪ್ ಕೊಡೋದ್ರಿಂದ ಈ ತರ ಆಗುತ್ತೆ. ಮತ್ತೆ ಏನ್ ಮಾಡಬೇಕು, ಟೆಕ್ಸ್ಟ್ ಅಲ್ಲಿ ಹೋಗಿ ಟೆಕ್ಸ್ಟ್ ತಗೊಂಡ್ಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ನೀವು ಮಾಡ್ಬೋದು. ಈಗ ನಾನು ಸಂಗಮೇಶ್ ಶುಗರ್ ಸಿಡಿಯನ್ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಟೈಪ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಚಾನಲ್ ನೇಮ್ ಅನ್ನ ಟೈಪ್ ಮಾಡಿಬಿಟ್ಟು, ಅಂದ್ರೆ ಕನ್ನಡದಲ್ಲಿ ಮಾಡ್ಬೋದು, ಇಂಗ್ಲಿಷ್ ನಲ್ಲಿ ಮಾಡ್ಬೋದು. ಸೊ ಯಾಕಂದ್ರೆ ನಾನು ಮೇಲ್ಗಡೆ ಇಂಗ್ಲಿಷ್ ಮತ್ತು ಕೆಳಗಡೆ ಕನ್ನಡ ಎರಡೂ ರೀತಿಯಲ್ಲಿ ಮಾಡೋದ್ರಿಂದ ಎರಡೂ ರೀತಿಯಲ್ಲಿ ನಾನು ಅದನ್ನ ಟೈಪ್ ಮಾಡಬೇಕಾಗುತ್ತೆ. ಫಸ್ಟ್ ನಾನು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿಬಿಟ್ಟು ಇಲ್ಲಿ ಬಂದು ಸೆಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಸರಿಯಾದ ಜಾಗಕ್ಕೆ ಅದನ್ನ ಕುಂದಿರಿಸ್ತಾ ಇದ್ದೀನಿ. ಸೊ ಕುಂದಿರಿಸಿದ ಕ್ಷಣ ಮತ್ತೆ ಇನ್ನೊಂದು ಟೆಕ್ಸ್ಟ್ ಅನ್ನ ತಗೋತೀನಿ. ಸೊ ಇನ್ನೊಂದು ಟೆಕ್ಸ್ಟ್ ತಗೊಂಡ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಕನ್ನಡದಲ್ಲಿ ಸಂಗಮೇಶ್ ಶುಗರ್ ಸಿಡಿಯನ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಕನ್ನಡದಲ್ಲಿ ಟೈಪ್ ಮಾಡ್ತೀನಿ. ಸೊ ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟು ಅದನ್ನು ಕೂಡ ಅದೇ ಜಾಗಕ್ಕೆ ನಾನು ಏನ್ ಮಾಡ್ತೀನಿ, ತಂದು ಶಿಫ್ಟ್ ಮಾಡಿ ಅಲ್ಲಿ ಇಡ್ತೀನಿ ನೀಟಾಗಿ. ಸೊ ನೀಟಾಗಿ ಇಟ್ಟು ಏನ್ ಮಾಡೋದಪ್ಪ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅದು ಯಾಕಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತೈತಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಅದು ಮೇಲೆ ಹೋಗಿದ್ದನ್ನು ಕೆಳಗಡೆ ತರಬೇಕು. ಇದನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಯಾಕಂದ್ರೆ ಲೈನ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಲರ್ ಅನ್ನ ಕೊಡ್ಬೇಕಾಗುತ್ತೆ. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಡ್ಬಹುದು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಅವು ಎರಡು ರೌಂಡ್ ಸೇಪ್ ಅನ್ನ ಲಾಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಲಾಕ್ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಸರಿದಾಡುವಂತ ಚಾನ್ಸಸ್ ಇರುತ್ತೆ. ಈಗ ನಾನು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಪಾಂಟ್ಸ್ ಸೆಲೆಕ್ಟ್ ಮಾಡ್ತೀನಿ. ಯಾವುದೇ ರೀತಿ ಬೇಕಾದ್ರೂ ಪಾಂಟ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ರಬ್ಬದ ಪಾಂಟ್ಸ್ ಮಾಡ್ಬೋದು, ಸ್ಮಾಲ್ ನಾರ್ಮಲ್ ಪಾಂಟ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನಾನು ರಬ್ ಆಗಿರ್ತಕ್ಕಂಥ ಪಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಕಲರ್ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅಂದ್ರೆ ನೋಡ್ಬೇಕು, ಹೆಚ್ಚು ಕಡಿಮೆ ಮಾಡೋದ್ರಿಂದ ಕಲರ್ ವೇರಿಯೇಷನ್ ಆಗುತ್ತೆ. ಜೊತೆಗೆ ಅದು ದಿಪ್ಪಾಗಿ ಬರ್ತೈತಿ, ಇಲ್ಲ ಅಂತಂದ್ರೆ ಸಣ್ಣಾಗಿ ಬರ್ತೈತಿ, ಈ ತರ ಇರ್ತೈತಿ. ನಾವು ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಇದನ್ನು ಕೂಡ ಹಾಗೆ ಮಾಡಿದ್ದೀನಿ. ಎರಡೂ ರೀತಿ ಮಾಡೋಕೆ ಸರಿಯಾದ ರೀತಿಯಲ್ಲಿ ಸೆಟ್ಟಿಂಗ್ ಮಾಡ್ಬೇಕಾಗುತ್ತೆ. ಸೆಟ್ಟಿಂಗ್ ಮಾಡಿದ ನಂತರ ಮೇಲ್ಗಡೆ ಕೂಡ ಸ್ಪೇಸ್ ಇರ್ತೈತಿ, ಕೆಳಗಡೆ ಕೂಡ ಸ್ಪೇಸ್ ಇರ್ತೈತಿ. ಸೊ ಅಂತ ಸಂದರ್ಭದಲ್ಲಿ ನೀವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಆ ಸ್ಪೇಸ್ ಅನ್ನ ಕವರ್ ಮಾಡ್ಬೇಕು. ಅಂತಂದ್ರೆ ಅಲ್ಲಿ ಹೋಗಿಬಿಟ್ಟು ಯಾವ್ದಾದ್ರು ಒಂದು ಇಮೇಜ್ ಅನ್ನು ನೋಡ್ಕೋಬೇಕು. ಈಗ ನಾವು ಏನ್ ಮಾಡಿದ್ದೆ, ನಾನು ಒಂದು ಹೂವಿನ ಚಿತ್ರವನ್ನ ನಾನು ಮೊದಲೇ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ ನಾನು ನನ್ನ ಗ್ಯಾಲರಿ ಒಳಗೆ. ಸೊ ಅದನ್ನೀಗ ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿಬಿಟ್ಟು ಆ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಒಂದು ಹೂವಿನ ಚಿತ್ರವನ್ನ ನಾನು ತಗೊಂಡು ಬಂದು ಅಲ್ಲಿ ಇಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಈಗ ಅದನ್ನ ಸರ್ಚ್ ಮಾಡ್ತಾ ಅಂದ್ರೆ ಹುಡುಕಿರ್ತೀನಿ. ಬಹಳಷ್ಟು ವಿಡಿಯೋಗಳು
ಭಾಳಷ್ಟು ಇದು ಡೌನ್ಲೋಡ್ ಮಾಡಿರೋದನ್ನ ಸಡನ್ ಆಗಿ ಸಿಗ್ತಾ ಇಲ್ಲ. ಸೊ ಅದನ್ನ ಹುಡುಕ್ತಾ ಇದ್ದೀನಿ. ಹುಡುಕಿಬಿಟ್ಟು ನಿಮಗೆ ನಾನು ಏನು ಮಾಡ್ತೀನಿ ಅಲ್ಲಿ ತಂದು ಇಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನೋಡಿ ಈಗ ಸರ್ಚ್ ಮಾಡ್ತಾ ಇದ್ದೀನಿ, ಅದನ್ನು ಸರ್ಚ್ ಮಾಡಿಬಿಟ್ಟು ಹುಡುಕ್ತೀನಿ. ಯಾಕಂತಂದ್ರೆ ಭಾಳಷ್ಟು ಇಮೇಜಸ್ ಇರೋದನ್ನ ಇಲ್ಲಿದೆ ನೋಡಿ. ಈ ಚಿತ್ರವನ್ನು ನಾನು ತೆಗೆದುಕೊಂಡು ಬಂದು ಇಲ್ಲಿ ಸಣ್ಣದಾಗಿ ಮಾಡಿಬಿಟ್ಟು ಅದನ್ನ ಅಲ್ಲಿ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಈ ಎರಡು ಏನು ಮಾಡ್ತೀನಿ, ಸಂಗಮೇಶ್ ಶುಗರ್ ಸಿಡಿಯನ್ ಈ ಟೆಕ್ಸ್ಟನ್ನು ಸ್ವಲ್ಪ ಮೇಲ್ಗಡೆ ತಗೊಳ್ತೀನಿ. ಮೇಲ್ಗಡೆ ತೊಗೊಂಡ್ಬಿಟ್ಟು ಕೆಳಗಡೆ ಬಂದು ಇಲ್ಲಿ ಏನು ಮಾಡ್ತೀನಿ, ಒಂದು ಫೋಟೋವನ್ನು ಇಡುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ನಂದು. ಯಾಕಪ್ಪ ಅಂತಂದ್ರೆ ಆ ಸ್ಪೇಸ್ ಹಾಗೆ ಇತ್ತಪ್ಪ ಅಂತಂದ್ರೆ ಏನಾಗುತ್ತೆ, ನೋಡೋಕೆ ಚೆನ್ನಾಗಿ ಕಾಣೋದಿಲ್ಲ ಅದು. ಹಾಗಾಗಿ ಆ ಸ್ಪೇಸನ್ನು ನಾವು ಏನಾದ್ರು ಮಾಡಿ ಕವರ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿ ಕೂಡ ನಾನು ಫೋಟೋ ಇಡುವಂಥ ಪ್ರಯತ್ನ ಮಾಡ್ತೀನಿ. ಇದನ್ನೆಲ್ಲ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿ ಕಲರ್ ಎಲ್ಲ ಕೊಟ್ಬಿಟ್ಟು ಯಾಕಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮಾಡಲಿಲ್ಲ ಅಂದ್ರೆ ಲುಕ್ ಆಗಿ ಕಾಣೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ನೀವು ಮಾಡ್ತಾ ಹೋದಾಗ ನಿಮ್ಗೆ ಎಲ್ಲಾನು ಕೂಡ ಗೊತ್ತಾಗುತ್ತೆ. ಯಾಕಂತಂದ್ರೆ ಎಲ್ಲ ಆಪ್ಷನ್ಗಳು ಅಲ್ಲಿ ಇರೋದ್ರಿಂದ, ಸೊ ಇದನ್ನ ಮಾಡೋದ್ರಿಂದ ಹೇಗಾಗುತ್ತೆ, ಹೀಗೆ ಮಾಡೋದ್ರಿಂದ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿತಾ ಹೋಗುತ್ತೆ. ಈಗ ನೋಡಿದ್ರೆ ಒಂದು ಯಾವುದಾದ್ರೂ ಒಂದು ಇಮೇಜ್ ತಗೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ ಒಂದು. ಸೊ ಫೋಟೋವನ್ನು ತೊಗೊಂಡು ಕರೆಕ್ಟ್ ಸ್ಪೇಸಿಗೆ ಕುಂದಿರಿಸುವಂಥ ವ್ಯವಸ್ಥೆ ಮಾಡೋಣ. ಯಾಕಂತಂದ್ರೆ ಏನಾಯ್ತು, ಸಮ್ಟೈಮ್ ನಾನೇನೋ ಬೇರೆ ಯಾವುದೋ ಒಂದು ಸ್ಟಾರ್ ಅಂತದ್ದು ಅಥವಾ ಯಾವುದೋ ಒಂದು ಇಮೇಜಸ್ ಅನ್ನ ಕುಂದಿರಿಸ್ಬೇಕಂತೇಳಿ ಟ್ರೈ ಮಾಡಿದೆ. ಸೊ ಆಮೇಲೆ ಏನು ಅನ್ನಿಸ್ತು, ಬೇರೆ ಅದು ಇದು ಕುಂದಿರಿಸೋದಂತ ನಂದೇ ಆದಂಥ ಒಂದು ಫೋಟೋವನ್ನು ಹುಡುಗಿ ನಾನು ಅಲ್ಲಿ ತಂದಿಟ್ಟು ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸಿ ನಂದೇ ಒಂದು ಫೋಟೋ ತೊಗೊಂಡೆ. ಸೊ ಈ ಫೋಟೋ ತೊಗೊಂಡು ಇದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಅಂದರೆ ನೋಡೋಕೆ ಲೈಕ್ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿಬಿಟ್ಟೆ, ಯಾಕೋ ಚೇಂಜ್ ಮಾಡ್ಬೇಕು ಅನ್ನಿಸ್ತಾನೆ. ಚೇಂಜ್ ಮಾಡೋಕೆ ಅನ್ನಿಸಿದ ತಕ್ಷಣ ಏನು ಮಾಡಿಬಿಟ್ಟೆ, ಮತ್ತು ಇದನ್ನು ಫೋಟೋವನ್ನು ನಾನು ತೆಗೆದು ರಿಮೂವ್ ಮಾಡ್ತೀನಿ. ಯಾಕಂದ್ರೆ ಯಾಕೋ ನನಗೆ ಲುಕ್ ಅನಿಸ್ಲಿಲ್ಲ. ಹಾಗಾಗಿ ಈ ಫೋಟೋವನ್ನು ನಾನು ತೆಗಿತೀನಿ. ಮತ್ತು ಇದೇ ರೀತಿಯಾಗಿ ನೀವು ಬ್ಯಾಕ್ಗ್ರೌಂಡ್ ಫೋಟೋ ಕೂಡ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಫೋಟೋ ಕೂಡ ಚೇಂಜಸ್ ಮಾಡ್ಕೋಬಹುದು. ನೀವು ಅದನ್ನೆಲ್ಲ ಚೇಂಜಸ್ ಮಾಡ್ಕೋಬಹುದು, ಆ ರೀತಿ ಚೇಂಜಸ್ ಮಾಡ್ಕೊಂಡು ಹಾಕ್ಬೋದು. ಈಗ ಬೇರೆ ಫೋಟೋವನ್ನು ತೊಗೊಂಬಂದು ಅಲ್ಲಿ ಇಡ್ತೀನಿ ನೋಡಿ. ಸೊ ಈ ಫೋಟೋವನ್ನು ತೊಗೊಂಬಂದು ಅಲ್ಲಿಟ್ಟೆ ನೋಡಿ. ನೀವು ಯಾವ ರೀತಿ ಬೇಕಾದ್ರೆ ಅದು ವೆಡ್ತ್ ಬೇಕಂದ್ರೆ ವೆಡ್ತ್, ಆಮೇಲೆ ಲೆಂತ್ ಬೇಕಂದ್ರೆ ಲೆಂತ್, ಯಾವ ರೀತಿ ಬೇಕು ಆ ರೀತಿ ಫೋಟೋವನ್ನು ನೀವು ಸೆಟ್ ಮಾಡಿ ಇಟ್ಕೋಬಹುದು. ಸೊ ನೋಡೋಕೆ ಲುಕ್ ಆಗಿ ಕೂಡ ಕಾಣುತ್ತಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಮಾಡಿಬಿಟ್ಟು ಅದಕ್ಕೆ ಆದಂಥ ಒಂದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಸೊ ಈಗ ನೋಡಿ ಯಾವ ಥರ ಲೋಗೋ ಕಾಣ್ತಾ ಇದೆ, ಅಂದರೆ ಬ್ಯಾಕ್ಗ್ರೌಂಡು ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈ ರೀತಿ ಲೋಗೋ ಮಾಡೋದ್ರಿಂದ ನಿಮ್ಗೆ ಎಷ್ಟು ಅನುಕೂಲಪ್ಪ ಅಂತಂದ್ರೆ ನಿಮ್ಮ ಒಂದು ಇದಕ್ಕೆ ಇದಾಗುತ್ತೆ. ಇಷ್ಟೆಲ್ಲ ಆದಮೇಲೆ ನಾವು ಇದು ಮಾಡಬೇಕಾಗುತ್ತೆ, ಸೇವ್ ಮಾಡಬೇಕಾಗುತ್ತೆ. ಸೇವ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬಂದು ನಿಮ್ಮ ಗ್ಯಾಲರಿಯಲ್ಲಿ ಕುತ್ಕೊಳ್ತೈತಿ. ಸೊ ಗ್ಯಾಲರಿಯಲ್ಲಿ ಕುತ್ಕೊಂಡು ಏನು ಮಾಡ್ತದೆ, ಈಗ ನಾನು ಮಾಡ್ತೀನಿ ಇದನ್ನೇ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಅಂದರೆ ಅದು ಸ್ವಲ್ಪ ಮೇಲ್ಗಡೆ ಹೋಗಿತ್ತು. ಈಗ ಸಂಪೂರ್ಣವಾಗಿ ಮತ್ತೆ ಅದನ್ನು ಕರೆಕ್ಟಾಗಿ ಸೆಂಟರ್ ಪಾಯಿಂಟಲ್ಲಿ ತರುವಂಥ ಪ್ರಯತ್ನ ಮಾಡ್ತೀನಿ. ಸೆಂಟರ್ ಪಾಯಿಂಟಲ್ಲಿ ತಂದುಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡಿ ಸೆಂಟರ್ ಪಾಯಿಂಟಲ್ಲಿ ತಂದು ಇನ್ನೊಮ್ಮೆ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ನೋಡಿ, ಸೆಟ್ ಮಾಡಿಬಿಟ್ಟು ಮತ್ತೊಮ್ಮೆ ಅದನ್ನು ನಾನು ಸೇವ್ ಮಾಡ್ತಾ ಇದ್ದೇನೆ. ಅಂದರೆ ಈಗ ಯಾಕಪ್ಪ ನೋಡೋಕೆ ಚೆನ್ನಾಗಿ ಕಾಣಬೇಕಲ್ಲ ಲೋಗೋ. ಯಾಕಂದರೆ ಲೋಗೋದ ಮೇಲೆನೇ ಕೂಡ ನಮ್ಮ ಚಾನಲ್ ನೋಡೋಕೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಸೊ ಲೋಗೋ ಇರೋದ್ರಿಂದ ಏನಪ್ಪ ಇದು ವಿಶೇಷ ಅನ್ನೋದಕ್ಕಂಥದ್ದು ಭಾಳಷ್ಟು ಮಂದಿ ನೋಡ್ತಿರ್ತಾರೆ. ಇಲ್ಲಿ PNG ಸೆಲೆಕ್ಟ್ ಮಾಡ್ಕೊಂಡು ಅಲ್ಟ್ರಾ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿದರೆ ನಿಮ್ಮ ಒಂದು ಲೋಗೋ ಅತ್ಯಂತ ನೋಡೋಕೆ ಆಕರ್ಷಕವಾಗಿ ಭಾಳಷ್ಟು ಸುಂದರವಾಗಿ ಕಾಣುತ್ತಂತಾನೆ ಹೇಳ್ಬೋದು. ಸೊ ಈಗ ನೀವು ಗ್ಯಾಲರಿಯಲ್ಲಿ ಬಂದು ನೋಡಿದ್ರೆ ಈ ಥರ ನಿಮ್ಮ ಒಂದು ಲೋಗೋ ಕ್ರಿಯೇಟ್ ಆಗಿರ್ತೈತಿ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಇದುವರೆಗೆ ಯೂಟ್ಯೂಬ್ ಚಾನಲ್ಗಾಗಿ ಯಾವ ರೀತಿ ಲೋಗೋವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರಲ್ಲ. ನೀವು ಕೂಡ ನಿಮ್ಮ ಯೂಟ್ಯೂಬ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇದಕ್ಕಿಂತ ಚೆನ್ನಾಗಿ ಕೂಡ ನೀವು ಇನ್ನೂ ಮಾಡ್ಬೋದು. ಯಾಕಂದ್ರೆ ನಾನು ಅವಸರದಲ್ಲಿ ಸ್ಪೀಡ್ ಆಗಿ ಮಾಡಿದ್ದೀನಿ. ಸೊ ನೀವು ಕೂಡ ಸಂಪೂರ್ಣವಾಗಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಉತ್ತಮವಾದಂಥ ಲೋಗೋವನ್ನು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಧನ್ಯವಾದ, ನಮಸ್ಕಾರ.